ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತ. ಗಾಯ್ಸ್, ನಮಗೆ ಇವತ್ತು ದಾವಣಗೆರೆ ಎಂಬ ಒಂದು ಊರಿನಿಂದ ರೂಪಾ ಸೀಲ್ವಂತ್ ಅಂತ ಅಪ್ಪಟ ಕನ್ನಡತಿ ಮತ್ತು ಒಳ್ಳೆಯ ಜಾಬ್ ಇರ್ತಕ್ಕಂಥ ಒಬ್ಬ ಹುಡುಗಿಗೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಇವರಿಗೆ ಒಂದು ಸಮಸ್ಯೆ ಅಂತಂದರೆ, ಒಬ್ಬ ಹುಡುಗನ ಇಷ್ಟಪಡಬೇಕು ಅಂದರೆ ಕಂಡೀಷನ್ಸ್ಗಳು ಜಾಸ್ತಿ ಆಗ್ತಾರೆ. ಆ ಒಂದು ಕಂಡೀಷನ್ಗಳು ಯಾವೆಲ್ಲ ಇದೆ ಅಂತ ನಾನು ಆಮೇಲೆ ಹೇಳ್ತೇನೆ. 23ರ ವಯಸ್ಸಿನ ಈ ಒಂದು ಶೀಲವಂತಿಯವರು ನೋಡೋದಕ್ಕೆ ಈ ರೀತಿಯಾಗಿದ್ದಾರೆ. ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ಚೈಲ್ಡ್ ಥರ ಆಡೋದು ಕಡಿಮೆ ಆಗಿಲ್ಲ. ಕೆಲಸದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಸುತ್ತಾಡೋದು, ಫೋಟೋ ತಗೊಳ್ಳೋದು ಮತ್ತು ರೀಲ್ಸ್ ಮಾಡೋದು ಹುಚ್ಚು ಸ್ವಲ್ಪ ಜಾಸ್ತಿನೇ. ಇವರ ಕುಟುಂಬದಲ್ಲಿ ತಂದೆಯವರು ಡ್ರೈವರು, ತಾಯಿಯವರು ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಗಳಾಗಿರ್ತಕ್ಕಂಥ ಇವರು ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಸ್ಟೈಲಿಶ್, ಮೊದಲೇ ಸ್ಟೈಲಿಶ್. ಯಾಕಂದರೆ ಟ್ರಾವೆಲರು ವಿತ್ ಫೋಟೋಶೂಟ್ ಅಂದರೆ ಪಂಚಪ್ರಾಣ ಅಲ್ವಾ, ಹಾಗಾಗಿ ಸ್ಟೈಲಿಶ್ ಇಲ್ಲದೇ ಇದ್ದರೆ ಹಾಗೆ. ಹುಡುಗರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಿರಬೇಕಾಗಿರ್ತಕ್ಕಂಥ ಕಂಡೀಷನ್ ನಂಬರ್ 1, ಜಾಬ್ ಇದ್ದರೂ ಫ್ಯಾಮ್ಲಿಗೆ ಫಸ್ಟು ಪ್ರಯಾರಿಟಿ ಕೊಡಬೇಕು. ಮತ್ತು ಎರಡನೇದಾಗಿ ಮನೆ ಕೆಲಸಕ್ಕೆ ರೆಸ್ಪೆಕ್ಟ್ ಇರಬೇಕು. ಪೊಸೆಸಿವ್ ಆಗಬಾರ್ದು, ಬಟ್ ಕೇರಿಂಗ್ ಜಾಸ್ತಿ ಇರಬೇಕು. ಮಾಡರ್ನ್ ಥಿಂಕಿಂಗ್ ವಿತ್ ಫ್ಯಾಮ್ಲಿ ವ್ಯಾಲ್ಯೂಯಬಲ್ ಮಿಕ್ಸ್ ಎರಡೂ ಕೂಡ ಇರಬೇಕು. ಸೊ ಮಾಡಲ್ ಥಿಂಕಿಂಗ್ ಅಂತಂದರೆ ಏನು? ನೀವು ಯಾವ ರೀತಿಯಲ್ಲಿದ್ದೀವಿ, ನಾವು ಮುಂದೆ ಏನೆಲ್ಲ ಪ್ಲ್ಯಾನಿಂಗ್ ಮಾಡೋದ್ರ ಬಗ್ಗೆ ತಲೆ ಇರಬೇಕು. ಅದಲ್ಲದೆ ವ್ಯಾಲ್ಯೂಯಬಲ್ ಮಿಕ್ಸ್ ಆಗಿರ್ತಕ್ಕಂತಹ ಫ್ಯಾಮ್ಲಿ ನಿಮ್ಮದಿರಬೇಕು. ನಿಮ್ಮ ವಯಸ್ಸು 27ರಿಂದ 33ರ ವಯಸ್ಸಿನ ಒಳಗಡೆ ಇದ್ದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಸ್ಟೇಬಲ್ ಆಗಿರ್ತಕ್ಕಂಥ ಇನ್ಕಮ್, ಒಂದು ಲ್ಯಾಂಡ್ ಮತ್ತು ಚಿನ್ನ ಇದ್ದರೆ ಚೆಂದ ಅಂತ ಹೇಳಿದ್ದಾರೆ. ಲಿಟ್ರಲಿ ನಿಮ್ಮನ್ನು ದುಡ್ಡಿಂದ ಅಳಿತಾ ಇಲ್ಲ ಅವರು. ಬಟ್ ಏನಂದರೆ, ಮುಂದೆ ನನಗೆ ಯಾವ ರೀತಿಯಲ್ಲಿ ಸಾಕ್ತೀರ, ಒಂದು ಬೇಸ್ಮೆಂಟ್ ಬೇಕಲ್ವಾ, ಆ ಒಂದು ಬೇಸ್ಮೆಂಟ್ ಪ್ರಕಾರ ನಿಮಗೆ ಒಳ್ಳೆಯ ಇನ್ಕಮ್ ಇರ್ತಕ್ಕಂತಹ ಜಾಬ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಈ ಒಂದು ಪಾಯಿಂಟ್ಸಪ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರು ಕೂಡ 23ರ ಹೆಣ್ಣು ಮಗಳು ನಿಮಗೆ 33 ಆಗಿದ್ರು ಕೂಡ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಲ್ಲ. ಹೇಳ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಇದು ಇರಲೇಬೇಕು ಕಂಪಲ್ಸರಿ. ಆಯಿತಾ? ಅರ್ಥ ಆಯಿತಾ? ಇದು ಮ್ಯಾಟ್ರು. ಓಕೆ ಡನ್, ನನ್ನ ಹತ್ರ ಎಲ್ಲನೂ ಇದೆ, ನಾನು ಕೊಡಬಲ್ಲೆ. ಇವಾಗ ಫಿಕ್ಸ್ ಮಾಡ್ತೀರಿ ನನಗೆ ಅವ್ರನ್ನ? ಖಂಡಿತವಾಗಿಲ್ಲ. ನೀವೇನು ಮಾಡಬೇಕು, ಈ ರೀತಿ ನಾನು ಪ್ರೊಪಲ್ ಮಾಡಿದ್ನಲ್ಲ, ನೀವು ಅದೇ ರೀತಿ ಒಂದು ಪ್ರೊಪಲ್ನ ಮಾಡಿ ನನ್ನ ಒಂದು ಜಿಮೇಲ್ ಐ ಡಿಗೆ ಕಳಿಸ್ಕೊಡ್ಬೇಕು. ಜಿಮೇಲ್ ಐ ಡಿ ಎಲ್ಲಿದೆ? ಜಿಮೇಲ್ ಐ ಡಿ ಪ್ರಸ್ತುತ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಟ್ರೆ ಪಿನ್ ಟು ಪಿನ್ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ನಾನು ಚೆಕ್ ಮಾಡಿ ಅವ್ರಿಗೆ ಶೇರ್ ಮಾಡ್ತೀನಿ. ಅಲ್ಲಿಂದ ಅವರು ಚೆಕ್ ಮಾಡಿ ನಿಮಗೆ ರಿಪ್ಲೈ ಅಥವಾ ಕಾಲ್ ಮಾಡ್ತಾರೆ. ಇದು ಪ್ರೊಸೆಸಿಂಗ್ ನಡೆಯೋದು. ಒಂದೇ ದಿನದಲ್ಲಿ ಆಗೋದಕ್ಕೆ ಇದು ಜಾದು ಅಂತ ಅಲ್ವೇ ಅಲ್ಲ, ದಯವಿಟ್ಟು. ಮತ್ತು ಅವರ ಒಂದು ದುಡ್ಡಿನ ವಿಚಾರಕ್ಕೆ ಬಂದರೆ, ಅವ್ರ ಹತ್ರ ಇರೋದು ಈ ಒಂದು ಕಾರು ನೋಡ್ತಿದ್ದೀರಾ, ಸೋನಿ ಚೀನಾ ಮಾಡೆಲ್ ಕಾರು. ಫಾರ್ ಒಳ್ಳೆಯ ಒಂದು ಓನರ್ಡ್ ಪವರ್ಫುಲ್ ಡಿಸೈನ್ ಐಕಾನ್ ಮತ್ತು ಎಬಿಲಿಟಿಲಿ ವಿತ್ ಸ್ಟ್ರಾಂಗ್ ಇಂಜಿನ್ ಇರ್ತಕ್ಕಂಥದ್ದು. ಹೈ ಕಂಫರ್ಟಬಲ್ ಆಗಿರ್ತಕ್ಕಂತಹ ಬೋಲ್ಡ್ ಪ್ರೆಸೆನ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಡ್ವಾಂಟೇಜ್ ಆ್ಯಂಡ್ ಓರಿಯೆಂಟೆಡ್ ಡ್ರೈವರ್ಸ್ಗಳಿಗೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕಾರ್ ಇದು ಅವ್ರ ಹತ್ರ ಇದೆ. ಸೊ ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಲಿಟ್ರಲಿ ನಿಮಗೆ ಸುತ್ತಾಡೋದಕ್ಕೆ ಓಡಾಡೋದಕ್ಕೆ ಒಂದು ಕಾರ್ ಬೇಕಲ್ಲ, ಅವರೇ ಒಂದು ಮನೆ ಬೇಕು, ಆಸ್ತಿ ಬೇಕು, ಒಂದು ಫ್ಲ್ಯಾಟ್ ಇರಬೇಕು ನಿಮ್ಮನ್ನು ಮದುವೆ ಆಗೋದಕ್ಕೆ ಅಂತಂದರೆ, ನೀವು ಸುಮ್ಮನೆ ಮದುವೆ ಆಗ್ತೀರಾ ಯಾಕ್ರಿ ಸ್ವಾಮಿ? ನಿಮ್ಮ ಹತ್ರನೂ ಅವ್ರ ಹತ್ರನೂ ಒಂದು ಕಾರ್ ಇದೆ ಅಂತೆ, ಅದನ್ನು ನನಗೂ ಕೂಡ ಬೇಕು ಅಂತ ನೀವು ಪ್ರೊಫೈಲಲ್ಲಿ ಮೆನ್ಷನ್ ಮಾಡಿಬಿಟ್ಟು ನನಗೆ ಕಳಿಸಿಕೊಡಿ. ನಾನು ಅವ್ರಿಗೆ ಹೇಳ್ತೇನೆ, ಮೇಡಮ್ ಅವ್ರದ್ದು ಕೂಡ ಹುಡುಗರದ್ದು ಡಿಮ್ಯಾಂಡ್ ಇದೆ ಅಂತ ನಾನು ಕೂಡ ಅವ್ರಿಗೆ ಹೇಳಿಬಿಟ್ಟು ನಿಮಗೆ ಫಿಕ್ಸ್ ಮಾಡಿಕೊಡ್ತೇನೆ. ಈ ಒಂದು ಟಾಪ್ ಮಾಡೆಲ್ ವೈಟ್ ಕಲರಲ್ಲಿದೆ. ಸ್ವಿಫ್ಟ್ ಮತ್ತು ಇವು ಹೋಂಡಾ ಕಾರಿನ ಸಿಸ್ಟಮ್ ಯಾವ ರೀತಿ ಇದೆ ಆ ರೀತಿ ಸಿಸ್ಟಮ್ ಇದರಲ್ಲಿ ಕೊಟ್ಟಿದ್ದಾರೆ. ಡೋರ್ ಸಿಸ್ಟಮ್ ಆಗಿರಲಿ, ವಿತ್ ಒಳಗಿನ ಸೀಟ್ ಸಿಸ್ಟಮ್ ಆಗಿರಲಿ, ಎಲ್ಲನೂ ಕೂಡ ಚೆನ್ನಾಗಿದೆ. ಈ ರೀತಿ ಕಾಣಿಸ್ತಕ್ಕಂಥದ್ದು ನಮಗೆ ಒಳಗಿನ ಒಂದು ಸೀಟ್ ಸಿಸ್ಟಮು. ಹೊರಗಡೆ ವೈಟ್ ಕಲರಲ್ಲಿ ಇದ್ದು ಒಳಗಡೆ ರೆಡ್ ಆ್ಯಂಡ್ ಒಂದು ಬ್ರೌನ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಡ್ಯಾಶ್ ಬೋರ್ಡ್. ನಿಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಕೊಳ್ಬೋದು. ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಸಾಂಗ್ ಪ್ಲೇಯಿಂಗ್ ಸಿಸ್ಟಮ್ ಇದು. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ರೆ ಗೇರ್ ಸಿಸ್ಟಮ್ ಆಗಿರುತ್ತೆ. ಮತ್ತು ಇದು ಸ್ಟೇರಿಂಗು. ಸ್ಪೀಡ್ ಲಿಮಿಟಲ್ಲಿ ಇದು 120 ಕಿಲೋಮೀಟರ್ವರೆಗೂ ಓಡಿಸ್ಬೋದು ನೀವು, ಏನು ಸಮಸ್ಯೆ ಆಗೋಲ್ಲ ಲಾಂಗ್ ಡ್ರೈವಲ್ಲಿ. ಆ್ಯಂಡ್ ಸ್ಪೀಡ್ ಲಿಮಿಟಲ್ಲಿ 120 ಅಂದರೆ ಮೈಲೇಜಿಂಗ್ ಬಂದುಬಿಟ್ಟು 25ಇಂದ 26ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಡೀಸೆಲ್ ವೇರಿಯಂಟ್ ಇದು. AC ವಿತ್ ಏರ್ ಬ್ಯಾಗ್
ಮತ್ತು ನಾರ್ಮಲ್ ಆಗಿರ್ತಕ್ಕಂಥ ಎಲ್ಲ ಪ್ರೊಸೆಸಿಂಗ್ ಇದರಲ್ಲಿ ಇದೆ. ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಮಾಹಿತಿ ಇದಾಗಿದೆ. ನಾನು ಹೇಳಿದ ಪ್ರಕಾರ ನಿಮ್ಮ ಮಾಹಿತಿಗಳನ್ನು ನೀವು ಕಳಿಸ್ಕೊಟ್ರೆ ನಾನು ಅವ್ರಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡ್ತೇನೆ. ಸೊ ಇದೇ ರೀತಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.